ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶಿವರಾತ್ರಿ ಹಬ್ಬದ ಸ್ಪೆಷಲ್ ರೆಸಿಪಿಯಾದ ಉರ್ದಕ್ಕಿ ತಂಬಿಟ್ಟು ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸಿದ್ದೀವಿ. ಈ ಒಂದು ಉರ್ದಕ್ಕಿ ತಂಬಿಟ್ಟು ರೆಸಿಪಿನ ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಮಾಡ್ತಾರೆ. ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಈ ಒಂದು ರೆಸಿಪಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ಒಂದು ಉರ್ದಕ್ಕಿ ತಂಬಿಟ್ಟು ರೆಸಿಪಿನ ಹೇಗೆ ಮಾಡೋದು, ಹಾಗೆ ಇದನ್ನು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. 2 ಬಟ್ಲಷ್ಟು ಅಕ್ಕಿ, ಹಾಗೆ 2 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಇಲ್ಲಿ ನಾವು 1 ಬಟ್ಲಲ್ಲಿ ಮಾತ್ರ ಬೆಲ್ಲ ತೋರಿಸ್ತಾ ಇದ್ದೀವಿ, ಬಟ್ ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ಬೆಲ್ಲ, 2 ಬಟ್ಲಷ್ಟು ಹುರ್ಗಡ್ಲೆ, ಹಾಗೆ 1 ಬಟ್ಲಷ್ಟು ಅಥವಾ 1 ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಕಡಲೆ ಬೀಜ, ಹಾಗೆ ಏಲಕ್ಕಿ ಪುಡಿನ ಸ್ವಲ್ಪ ತೊಗೊಂಡಿದ್ದೀವಿ. ಹಾಗೆ ಕಪ್ಪು ಎಳ್ಳು, ಬಿಳಿ ಎಳ್ಳು 2ರಿಂದ 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಅಕ್ಕಿನ ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಹುರ್ಕೋತಾ ಇದ್ದೀವಿ. ಆದಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾವು ಹುರ್ಕೋಬೇಕಾಗತ್ತೆ. ಮೊದಲನೇದಾಗಿ ನಾವು ಅಕ್ಕಿನ ನೋಡಿ ಈ ರೀತಿಯಾಗಿ ಹುರ್ಕೊಂಡು ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀವಿ. ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಅದೇ ಒಂದು ಬಾಣಲಿಗೆ 2 ಬಟ್ಲಷ್ಟು ಹುರುಗಡ್ಲೆನೂ ಕೂಡ ಹಾಕಿ ಹುರುಗಡ್ಲೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತಾ ಇದ್ದೀವಿ. ಇದನ್ನು ನೀವು ಜಾಸ್ತಿ ಹುರ್ಕೊಳ್ಳೋಕ್ಕೆ ಹೋಗಬೇಡಿ, ಸೀದೋಗೋ ಥರ ಆಗಿಬಿಡುತ್ತೆ, ಆಗ ಚೆನ್ನಾಗಿರಲ್ಲ ರುಚಿ. ಇದರಲ್ಲಿ ಸ್ವಲ್ಪ ಹುರುಗಡ್ಲೆನ ಹಾಗೆ ಸೈಡ್ನಲ್ಲಿ ಎತ್ತಿಟ್ಕೋತಾ ಇದ್ದೀವಿ. ಇದನ್ನು ಮಿಕ್ಕಿರೋದೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀವಿ. ಈಗ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಕಡಲೆ ಬೀಜನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕಡಲೆ ಬೀಜದಲ್ಲಿ ಸಿಪ್ಪೆ ಎಲ್ಲ ಬರಬೇಕು, ಆ ರೀತಿಯಾಗಿ ನೀವು ಹುರ್ಕೋಬೇಕು. ನೋಡಿ ನಾವು ತೋರಿಸ್ತಾ ಇದ್ದೀವಿ, ಕಲರು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ಹುರ್ಕೊಂಡು ನೋಡಿ ಇಷ್ಟು ಮಟ್ಟಿಗೆ ಹುರ್ಕೊಂಡು ಇದನ್ನು ಸಿಪ್ಪೆ ತೆಗೆದು ಎತ್ತಿಟ್ಕೋಬೇಕಾಗತ್ತೆ. ಈಗ ಬಿಳಿ ಎಳ್ಳು ಹಾಗೆ ಕಪ್ಪು ಎಳ್ಳು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕಿ 2 ನಿಮಿಷ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಬಿಸಿ ಹತ್ತಿರೋವಂಥ ಬಾಣಲಿಗೆನೆ ಕೊಬ್ಬರಿ ತುರಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬಾಣಲಿ ಬಿಸಿಗೇನೆ ಆದಷ್ಟು ಕೊಬ್ಬರಿ ತುರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗುತ್ತೆ. ಹುರಿದಿಟ್ಕೊಂಡಿರುವಂಥ ಅಕ್ಕಿ ಹಾಗೂ ಹುರ್ಗಡ್ಲೆನ ಮಿಕ್ಸಿನಲ್ಲಿ ನೀವು ಪುಡಿ ಮಾಡಬೇಕಾಗತ್ತೆ. ಹಾಗೆ ಆಗಲೇ ನಾನು ನಿಮಗೆ ಹೇಳ್ದಂಗೆ ಕಡಲೆ ಬೀಜದಲ್ಲಿ ಇರೋವಂಥ ಸಿಪ್ಪೆನೆಲ್ಲ ತೆಗೆದು ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀವಿ. ಈಗ ಆಗಲೇ ಹೇಳ್ದಂಗೆ ಹುರ್ಗಡ್ಲೆ ಹಾಗೂ ಅಕ್ಕಿನ ನೋಡಿ ಈ ರೀತಿಯಾಗಿ ಮಿಕ್ಸಿ ಒಳಗೆ ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ವಿ. ಹಾಗೆ ಕಡಲೆ ಬೀಜನ ನೀವು ಆದಷ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ನಮಗೊಂದು ಸ್ವಲ್ಪ ನುಣ್ಣಗಾಗ್ಬಿಟ್ಟಿದೆ, ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ 2 ಕಪ್ಪಷ್ಟು ಬೆಲ್ಲಗೆ ಸ್ವಲ್ಪ ನೀರನ್ನು ಹಾಕಿ ನೀರಿನಲ್ಲಿ ಬೆಲ್ಲನ ಕರಗಿಸ್ಕೋಬೇಕು ಅಷ್ಟೇ. ಬೆಲ್ಲದ ಪಾಕ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿಯಾಗಿ ತೆಳ್ಳಗೆ ನಾವು ಹಾಕಿರುವಂಥ ನೀರಲ್ಲಿ ಬೆಲ್ಲ ಕರಗಿದ್ರೆ ಸಾಕು. ಈಗ ಪುಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಹಾಗೂ ಹುರ್ಗಡ್ಲೆ ಪುಡಿಗೆ ಆಗಲೇ ಎತ್ತಿಟ್ಕೊಂಡಿರುವಂಥ ಹುರ್ಗಡ್ಲೆ ಹಾಕ್ಕೊಂಡು ಬಿಳಿ ಎಳ್ಳು, ಕಪ್ಪು ಎಳ್ಳು, ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಮತ್ತು ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿ ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಕೊಬ್ಬರಿ ತುರಿನ ತೋರಿಸೋದು ಮರ್ತೋಗಿತ್ತು, ಆದ್ದರಿಂದ ಹೇಳ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ತುರಿನ ಮಿಕ್ಸಿ ಜಾರ್ಗೆ ಹಾಕಿ ಕ್ಲೀನಾಗೆ ರುಬ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ಒಂದು ಸೌಟನ್ನ ಬಳಸ್ಕೊಂಡು ಅಥವಾ ಕೈನಲ್ಲೇ ನೀವು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲದ ನೀರನ್ನು ಸ್ವಲ್ಪನೇ ನೀವು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಒಂದೇ ಸಲ ನೀವು ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋದರೆ ತುಂಬ ತೆಳುವಾಗೋದ್ರೆ ತಂಬಿಟ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಈ ಒಂದು ಮಿಶ್ರಣಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ ಈ ರೀತಿಯಾಗಿ ಆದಷ್ಟು ನೀವು ಕೈನಲ್ಲೇ ಮಾಡೋಕ್ಕೆ ಪ್ರಯತ್ನ ಪಡಿ, ಯಾಕೆಂದರೆ ಸೌಟಿನಲ್ಲಿ ಅಷ್ಟು ಕ್ಲೀನಾಗೆ ಬರೋದಿಲ್ಲ. ಕೈನಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ ಈ ರೀತಿಯಾಗಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ.
ಇಲ್ಲಿ ಸ್ವೀಟ್ ಬಂದ್ಬಿಟ್ಟು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೋಬೋದು. ಒಬ್ಬೊಬ್ಬರು ಸ್ವೀಟ್ ಹೆಚ್ಚಿಗೆ ಇಷ್ಟಪಡ್ತಾರೆ, ಅವರು ಬೇಕಾದರೆ ಸ್ವಲ್ಪ ಬೆಲ್ಲದ ನೀರನ್ನು ಜಾಸ್ತಿ ಹಾಕೋಬೋದು. ಇಲ್ಲಾಂದರೆ ಸ್ವಲ್ಪ ಕಡಿಮೆ ಇಷ್ಟಪಡೋರು ಸ್ವಲ್ಪ ಬೆಲ್ಲದ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ನಾವು ತೋರಿಸ್ತಿರೋವಂಥ ಒಂದು ಹದಕ್ಕೆ ಬರಬೇಕಾಗತ್ತೆ. ನೋಡಿ, ಬೆಲ್ಲದ ನೀರನ್ನೇ ಹಾಕ್ಕೊಂಡು ಮಾಡ್ತಾ ಹೋದರೆ ಈ ಒಂದು ಹದಕ್ಕೆ ಬರುತ್ತೆ. ಈ ರೀತಿಯಾಗಿ ಈ ಒಂದು ಮಿಶ್ರಣನ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ತಂಬಿಟ್ಟನ್ನ ಕಟ್ಟೋದಷ್ಟೇ ಬಾಕಿ. ನೋಡಿ, ನಾವು ತೋರಿಸ್ತಿರೋ ಥರ ಉಂಡೆ ರೀತಿಯಾಗಿ ನಾವು ಕಟ್ಟಿ ಎತ್ತಿಟ್ಕೋತಾ ಇದ್ದೀವಿ ತಂಬಿಟ್ಟನ್ನ. ನಿಮಗೆ ಯಾವ ಶೇಪ್ನಲ್ಲಿ ತಂಬಿಟ್ಟು ಬೇಕೋ ಆ ಶೇಪ್ಗೆ ನೀವು ಮಾಡ್ಕೋಬೋದು. ಇದನ್ನು ನೀವು ಒಂದು ಸಲ ಮಾಡಿಕೊಂಡ್ರೆ 1 ವಾರದ ತನಕ 2 ವಾರದ ತನಕನೂ ಕೂಡ ಹಾಗೆ ಇಟ್ಕೋಬೋದು, ಕೆಡೋದಿಲ್ಲ. ಇದು ಹುರ್ದಕ್ಕಿ ತಂಬಿಟ್ಟು ಕ್ಲೀನಾಗಿರುತ್ತೆ, 2 ವಾರದ ತನಕನೂ ನೀವು ಸ್ಟೋರ್ ಮಾಡಿ ತಿನ್ಬೋದು. ನೋಡಿ, ಈ ರೀತಿಯಾಗಿ ತಂಬಿಟ್ಟನ್ನ ಮಾಡಿಕೊಂಡ್ರೆ ಆಯಿತು. ಮೇಲ್ಗಡೆ ಸ್ವಲ್ಪ ಗಟ್ಟಿ ಅನಿಸಿದ್ರು ಕೂಡ ಒಳಗಡೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಬರ್ತಿರುವಂಥ ಶಿವರಾತ್ರಿ ಹಬ್ಬಕ್ಕೆ ಖಂಡಿತವಾಗ್ಲೂ ಈ ಒಂದು ಹುರಿದಕ್ಕಿ ತಂಬಿಟ್ಟು ರೆಸಿಪಿನ ಮಾಡಿ ದೇವ್ರಿಗೂ ಸ್ವಲ್ಪ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡ್ಕೋಬೋದು. ತುಂಬ ಶ್ರೇಷ್ಠ ಶಿವರಾತ್ರಿ ಹಬ್ಬಕ್ಕೆ ಈ ಒಂದು ಹುರಿದಕ್ಕಿ ತಂಬಿಟ್ಟು ರೆಸಿಪಿ ಮಾಡ್ಕೊಳ್ಳೋದು ತುಂಬ ಸುಲಭ. ಒಂದು 4ರಿಂದ 5 ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಹಾಗೆ ನೀವು ಸ್ಟೋರ್ ಕೂಡ ಮಾಡಿ ಸ್ನ್ಯಾಕ್ಸ್ ರೀತಿಯಾಗೂ ಕೂಡ ತಿನ್ಬೋದು ಅಂತ ಹೇಳ್ತೀನಿ. ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ, ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನೀವು ಕೂಡ ಇವಾಗ ಬರುವಂಥ ಶಿವರಾತ್ರಿ ಹಬ್ಬಕ್ಕೆ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು, ರುಚಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನೀವೆಲ್ಲರೂ ಕೂಡ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.